ನಿಮ್ಮ ಆಟಿಟ್ಯೂಡ್, ನಿಮ್ಮ ಬಿಹೇವಿಯರ್, ಇದು ಫಸ್ಟು ಯಾರು ನೋಡೋದೇ ಅದೇ. ಇವತ್ತು ಅದೇ ವಿದೇಶದಲ್ಲಿ ಒಂದು ಗ್ರಾಜುಯೇಷನ್ ಡೇ ಆದರೆ ನಮ್ಮ ದೇಶದ ಮಕ್ಕಳು ಹೊರಗಡೆ ಹೋಗ್ತಾ ಇದ್ದರೆ ತಂದೆ ತಾಯಿಗಳು ಕಷ್ಟಪಟ್ಟು ಫ್ಲೈಟ್ ಟಿಕೆಟ್ ತಗೊಂಡು ಹೋಗಿ ಗ್ರಾಜುಯೇಷನ್ ಡೇ ನೋಡ್ಕೊಂಡು ಬರ್ತಾರೆ. ಬೆಂಗಳೂರು ಕೆಂಗೇರಿಯ ಬಿಜಿಎಸ್ ಹಾಗೂ ಎಸ್ಜೆಬಿ ಶಿಕ್ಷಣ ಸಂಸ್ಥೆಗಳ ಸಭಾಂಗಣದಲ್ಲಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಬಿಜಿಎಸ್ ಬಿ ಸ್ಕೂಲ್ ಪದವಿ ಪ್ರದಾನ ಸಮಾರಂಭ ನಡೆಯಿತು. ಕಾರ್ಯಕ್ರಮಕ್ಕೆ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿ ದೀಪ ಬೆಳಗಿಸಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ್ ಸ್ವಾಮೀಜಿಗಳ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಉದ್ಯಮಗಳು ಅಂಕಗಳ ಜೊತೆಗೆ ಶಿಸ್ತು, ಸಮಯ ಪ್ರಜ್ಞೆ ಮತ್ತು ನಡವಳಿಕೆಯನ್ನು ಕೂಡ ಗಮನಿಸುತ್ತವೆ. ಆದ್ದರಿಂದ ವಿದ್ಯಾರ್ಥಿಗಳು ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಸಮಾರಂಭದಲ್ಲಿ ಒಟ್ಟು 270 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಜೈಕರ್ ಶೆಟ್ಟಿ, ಡಾಕ್ಟರ್ ಎಸ್ಪಿ ಯೋಗಣ್ಣ, ಪ್ರಮೋದ್ ಎಂವಿ, ಎಸ್ ವರದರಾಜನ್, ಮೇಘಾ ಪಾಟೀಲ್ ಮಂಗೋಲಿ, ಪ್ರಾಂಶುಪಾಲೆ ರಮ್ಯಾ, ಡಾಕ್ಟರ್ ಪುಟ್ಟರಾಜು, ಡಾಕ್ಟರ್ ಮೋಹನ್, ಡಾಕ್ಟರ್ ಗುರುಪ್ರಸಾದ್ ಸೇರಿದಂತೆ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಡಾಕ್ಟರ್ ಯೋಗಣ್ಣವರು ಇವತ್ತು ಮೈಸೂರಲ್ಲಿ ಒಳ್ಳೆಯ ಬರಹಗಾರರಾಗಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅವರದೇ ಆದ ಒಂದು ಸಾಧನೆ ಮಾಡ್ತಾ ಇದ್ದಾರೆ. ಇನ್ನು ಪ್ಲೇಸ್ಮೆಂಟ್ ರಿಕ್ರೂಟ್ಮೆಂಟ್ HR ತುಂಬ ಒಳ್ಳೆಯ ಸ್ಪೀಚ್ ಮಾಡಿದ್ದಾರೆ. ಇವತ್ತು ಅಗ್ರಿಕಲ್ಚರ್ ಬಗ್ಗೆ ನಮ್ಮ ಮೇಡಮ್ ಬಂದಿದ್ದಾರೆ. ಅವ್ರಿಗೂ ಸಹ ಮಾಂಗೋಲಿಯವರು, ಅವ್ರಿಗೂ ಸಹ ನಾನು ನಮ್ಮ ಸಂಸ್ಥೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಇವತ್ತು ಈ ಸ್ಟೇಜ್ ಮೇಲೆ ಕುಳಿತಿರೋರನ್ನೆಲ್ಲ ನೋಡಿದಾಗ ಒಂದು ಕಾಲದಲ್ಲಿ ಇವರು ನಿಮ್ಮ ಹಾಗೆ ಕುಳಿತಿರ್ತಾರೆ. ಇವತ್ತು ಫಸ್ಟು ನಾವು ಗ್ರ್ಯಾಜುಯೇಷನ್ ಡೇ ಅಂದಾಗ ಸಂತೋಷ ಪಡುವಂಥದ್ದಿಲ್ಲ. ಇವತ್ತು ಫಸ್ಟು ನಾನು ಸ್ಟೇಜ್ ಮೇಲೆ ಬಂದು ಕೂತ್ಕೊಂಡಾಗ ನಮ್ಮ ಹುಡುಗರು ಯಾವ ಥರ ಗ್ರ್ಯಾಜುಯೇಷನ್ ತಗೊಳ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಆದರೆ ಎರಡು ಕಡೆಯಿಂದ ಕಟ್ಕೊಂಡು ಕೊಡ್ತಿದ್ದಾರ ಬಿಟ್ಕೊಂಡು ಕೊಡ್ತಿದ್ದಾರ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಒಂದು ಸಮಾರಂಭ ಅಂದಾಗ 10 ಕ್ಲಾಪ್ಸ್ ಬರ್ತದೆ. ಆ ಕ್ಲಾಪ್ಸ್ ಬಂದಾಗಲೇ ಮೋಟಿವೇಶನ್ ಸ್ಪೀಕರ್ಗೆ ಮೋಟಿವೇಶನ್ ಆಗ್ತದೆ. ಇವತ್ತು ಈ ಸಂಸ್ಥೆಗೆ ನೀವೆಲ್ಲ ಓದ್ತಾ ಇದೆ, ನಮ್ಮ HR ಕನ್ಸಲ್ಟರ್ ಹೇಳಿದ್ರು ನಿಮ್ಮ ಸರ್ಟಿಫಿಕೇಟ್ ಯಾವುದೇ ವ್ಯಾಲ್ಯೂ ಬರೋದಿಲ್ಲ. ನಿಮ್ಮ ಆಟಿಟ್ಯೂಡ್, ನಿಮ್ಮ ಬಿಹೇವಿಯರ್, ಇದು ಫಸ್ಟು ಯಾರು ನೋಡೋದೇ ಅದೇ. ಇವತ್ತು ನಾನು ಪುಟ್ಟರಾಜು ರಮ್ಯಾದಲ್ಲಿ ನೋಡಿದೆ. ಇವತ್ತು ನಮ್ಮ BGS ಏನೋ ಒಂದು ಸ್ಟ್ಯಾಂಡರ್ಡ್ ಗ್ರಾಜುಯೇಷನ್ ಡೇ ಮಾಡಬೇಕಾಗಿತ್ತು, ಅದು ನನ್ನ ಕಂಡುಹಿಡಿದಿದ್ದೀನಿ. 50% ಮಾರ್ಕ್ಸ್. ಬಿಕಾಸ್ ನಿಮ್ಮ ಆಟಿಟ್ಯೂಡ್ ಇನ್ನೂ ಚೆನ್ನಾಗಿರಬೇಕಾಗಿತ್ತು. ಗ್ರಾಜುಯೇಷನ್ ಡೇ ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಗ್ರಾಜುಯೇಷನ್ ಡೇ ಅಂದರೆ ಅದು ವ್ಯಾಲ್ಯೂ ಇದ್ದಂಗೆ. ಇವತ್ತು ಅದೇ ವಿದೇಶದಲ್ಲಿ ಒಂದು ಗ್ರಾಜುಯೇಷನ್ ಡೇ ಆದರೆ ನಮ್ಮ ದೇಶದ ಮಕ್ಕಳು ಹೊರಗಡೆ ಹೋಗ್ತಾ ಇದ್ದರೆ ತಂದೆ ತಾಯಿಗಳು ಕಷ್ಟಪಟ್ಟು ಫ್ಲೈಟ್ ಟಿಕೆಟ್ ತಗೊಂಡು ಹೋಗಿ ಗ್ರಾಜುಯೇಷನ್ ಡೇ ನೋಡ್ಕೊಂಡು ಬರ್ತಾರೆ. ಇವತ್ತು ಇಷ್ಟು ದೊಡ್ಡ ವ್ಯಕ್ತಿಗಳು ಬಂದು ಕುಂತಿದ್ದಾರೆ.
ಸ್ವಲ್ಪ ಇನ್ನೂ ನಾವು ಚೆನ್ನಾಗಿ ಆಟಿಟ್ಯೂಡ್ ಮಾಡಬಹುದಾಗಿತ್ತು ಫಂಕ್ಷನ್. ನಿನಗೆ ಇದು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಷ್ಟೇ. ಯಾವತ್ತೂ ನಾವು ರೆಸ್ಪೆಕ್ಟಿವ್ ಆಗಿ ನಡ್ಕೊಳ್ತೀವೋ, ಒಂದು ಇಂಟರ್ವ್ಯೂಗೆ ಹೋಗಿ, ಒಂದು ಕಂಪ್ನಿಗೆ ಹೋಗಿ, ನೀವು ಯಾವುದಕ್ಕೆ ಹೋಗಿ, ಅದು ನೀವು ಗೊತ್ತಿದ್ರಿ. ಗ್ರಾಜ್ಯುಯೇಟ್ ಮಾಡಬೇಕಂಥದ್ದು ನಿಮ್ಮ ತಂದೆ ತಾಯಿ ಗೊತ್ತಿದ್ರಿ. ಅದರಿಂದ ಇವತ್ತು ನಾನು ಮುಂದೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನೀವೆಲ್ಲರೂ ಒಂದು ನಿಮಿಷ ಎದ್ದು ನಿಂತ್ಕೊಂಡು ನಿಮ್ಮ ಪೇರೆಂಟ್ಸ್ ಕಡೆಗೆ ತಿರುಗ್ಬೋದು. ಎದ್ದು ನಿಂತ್ಕೊಳ್ಳಿ ಎಲ್ಲ ಗ್ರಾಜ್ಯುಯೇಟ್ ಬಿಗ್ ಕ್ಲಾಸ್, ಬಿಗ್ ಕ್ಲಾಸ್. ಅವರು ಓದಿಸಿರೋದು ನಿಮಗೆ, ಅವರು ನಿಮಗೆ ಓದಿಸಿರೋದು ವಿದ್ಯಾ, ಅವ್ರು ಕೊಟ್ಟಿರೋದು ನಿಮಗೆ. ಇವತ್ತು ಅವರಿಂದ ನೀವಿದ್ದೀರಾ. ಇನ್ನು ಮುಂದಕ್ಕೆ ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಎಷ್ಟು ಕೊಡ್ತೀರೋ ಅಷ್ಟು ನೀವು ಎದುರು ಬೆಳೆಯಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಗ್ರಾಜ್ಯುಯೇಷನ್ ಮಾಡಿದ ಉದ್ದೇಶ, ನೀವೆಲ್ಲ ಗ್ರಾಜ್ಯುಯೇಷನ್ ಆಗಿದ್ದೀರಾ ಈ ಸಂಸ್ಥೆಯಲ್ಲಿ. ನಿಮ್ಮ ತಂದೆ ತಾಯಿಗಳು ಇಲ್ಲಿ ಬಂದು ಸೇರಿಸಿದಾಗ ಒಂದು BGS ಒಂದು ಸಂಸ್ಥೆ ಏನಿದೆ, ವಿದ್ಯಾದಾನ ಪರಂದಾನ ಅನ್ನದಾನ ಅತಃಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂತ ವಿದ್ಯೆ. ನಮ್ಮ ವೈಸ್ ಚಾನ್ಸಲರ್ ಎಷ್ಟು ಕೆಲಸ ಇತ್ತು ಇವತ್ತು, ಯಾಕೆ ಇಷ್ಟೊತ್ತು ಬಂದಿದ್ದಾರೆ? ಅದು ನನ್ನ ಸಂಸ್ಥೆ, ನಮ್ಮ ಸ್ಟೂಡೆಂಟ್ಸ್. ಆ ಪ್ರೀತಿ ಇಟ್ಕೊಂಡು ಒಬ್ಬ ವೈಸ್ ಚಾನ್ಸಲರ್ ಬಂದು ನಿಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡದು ನನ್ನ ದೃಷ್ಟಿಯಲ್ಲಿ ಯಾವುದಿಲ್ಲ. ಅವ್ರಿಗೆ ನೀವು ಕ್ಲಾಸ್ ಮಾಡಿ. ಯಾಕೆಂದ್ರೆ ಕ್ಲಾಸ್ ಅನ್ನೋದು ಒಂದು ಸಂತೋಷಕ್ಕೆ ಮಾಡ್ತೀವಿ. ಒಂದು ಫೇಸಲ್ಲಿ ಒಂದು ನಗುಮುಖ ಬರುತ್ತೆ ಅಂದರೆ ಒಂದು ಸಂತೋಷಕ್ಕೆ ನಗುಮುಖ ಬರುತ್ತೆ. ಇವತ್ತು ಈ ಪೇರೆಂಟ್ಸ್ ಏನು ನಮ್ಮ ಈ ಸಂಸ್ಥೆಗೆ ನಿಮ್ಮನ್ನೆಲ್ಲ ಸೇರಿಸಿದ್ದಾರೆ, ಅವರು ಋಣ ಮುಗೀತು. ತಂದೆ ಋಣ ಮುಗೀತು, ತಾಯಿ ಋಣ ಮುಗೀತು, ಪಿತೃ ಋಣ ಮುಗೀತು. ಇನ್ನೇನಿದ್ರು ದೇಶ ಋಣ. ನಾನು ಏನು ಮಾಡಬೇಕು ದೇಶಕ್ಕೆ? ನನ್ನ ತಂದೆ ತಾಯಿಗಳು ನನ್ನ ಓದಿಸಿದ್ದಾರೆ, ಅವ್ರ ಕರ್ತವ್ಯ ಮುಗೀತು. ಅವರು ಸೈನಿಕರ ಥರ ದುಡಿದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಫೀಸ್ ಕಟ್ಟಕ್ಕೆ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಒಬ್ಬೊಬ್ಬ ಪೇರೆಂಟ್ಸ್ ಬಂದು ನನ್ನನ್ನು ಯಾವ ರೀತಿ ಕೇಳ್ಕೊಂಡಿದ್ದಾರೆ ಅಂತ. ನಾನು ಎಲ್ಲರನ್ನೂ ಕಾಮನ್ ಆಗಿ ನೋಡೋಕೆ ಆಗೋದಿಲ್ಲ. ಆದರೆ ಒಬ್ಬ ಇವತ್ತು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನೆನ್ನೆ ಒಬ್ಬ ಫಿಲಮ್ ಸ್ಟಾರ್ ಚೀಫ್ ಮಿನಿಸ್ಟರ್ ತಮಿಳ್ನಾಡಿನಲ್ಲಿ. ಯಾಕೆ? ಅವನು ಕಷ್ಟಪಟ್ಟಿದ್ದಾರೆ. ಒಬ್ಬನ್ನೇ ಒಂದೇ ದಿವಸ ಚೀಫ್ ಮಿನಿಸ್ಟರ್ ಆಗೋಕ್ಕಾಗಲ್ಲ. ಒಬ್ರು ಇವತ್ತು ವೈಸ್ ಚಾನ್ಸಲರ್ ಬಂದು ಕುಂತಿದ್ದಾರೆ ಅಂದರೆ ಅವ್ರು ಹಿಂದೆ ಎಷ್ಟು ಶ್ರಮ ಪಟ್ಟಿದ್ದಾರೆ. ಆ ಶ್ರಮಕ್ಕೆ ಅವ್ರು ಗೊತ್ತು. ನಾನು ಎದ್ದು ಅಂದರೆ ಸ್ಟೇಜಿದು ಅಭಾಸ ಆಗುತ್ತೆ. ಒಬ್ಬ ವಿದ್ಯಾರ್ಥಿ ಒಂದು ಸ್ಟೇಜ್ ಕೂರಿಸಿ ಅವ್ರು ಓವರ್ಟೇಕಿಂಗ್ ಮಾಡಿದ್ರು, ಅವ್ರು ಇನ್ನೂ ಸ್ಪೀಚೇ ಮಾಡಿಲ್ಲ, ನೀವು ಆಗ ಕುತ್ಕೊಂಡ್ಬಿಟ್ರಿ. ದಟ್ ಇಸ್ ನಾಟ್ ಎ ಬಿಹೇವಿಯರ್. ಒಬ್ಬ ವೈಸ್ ಚಾನ್ಸಲರ್ ಬಂದಾಗ ನೀವು ಇನ್ನೂ ರೆಸ್ಪೆಕ್ಟಿವ್ ಆಗಿ ಇನ್ನೂ ಚೆನ್ನಾಗಿ ನೀವು ಕೂತ್ಕೊಳ್ಳೋದ್ರೆ ಬಂದಿದ್ದೀರಾ, ಕೂತ್ಕೊಳ್ಳಿ. ಅದು ರೆಸ್ಪೆಕ್ಟ್. ಅವ್ರು ಕೂತ್ಕೊಳ್ಳಿ ಅಂತ ಹೇಳಲೇ ಇಲ್ಲ ನಿಮ್ಗೆ. ಅವ್ರು ಕೂತ್ಕೊಳ್ಳಿ. ಇದನ್ನೇ ನೋಡೋದು ಎಲ್ಲ ಜನ. ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ VIP ಆಗಿ ಇವತ್ತು ನಮ್ಮ ಮೋದಿಯವರು ಯಾಕೆ ಅವ್ರನ್ನ ಲೈಕ್ ಮಾಡ್ತಾ ಇದ್ದಾರೆ? ಅವ್ರ ಬಿಹೇವಿಯರ್. ಇವತ್ತು ನಮ್ಮ ಬಿಹೇವಿಯರ್ ಮುಂದೆ ಯಾವುದು ಸರ್ಟಿಫಿಕೇಟ್ ಬರೋದಿಲ್ಲ ನಮಗೆ. ಇವತ್ತು ಈ ಸಂಸ್ಥೆಯಲ್ಲಿ 20,000 ಜನ ಓದ್ತಾ ಇದ್ದಾರೆ. ಅವರೆಲ್ಲ ಬಿಹೇವಿಯರಿಂದ ಮುಂದೆ ಬಂದಿದ್ದಾರೆ. ಒಂದು ಜಾಬ್ ಆಪರ್ಚುನಿಟಿ ಸಿಗಬೇಕು ಅಂದರೆ ತುಂಬ ಕಷ್ಟ ಇದೆ. ನೀವು ಹೇರ್ ಸ್ಟೈಲ್ ಏನಾರ ಮಾಡ್ಕೊಳ್ಳಿ, ಡ್ರೆಸ್ ಸ್ಟೈಲ್ ಏನಾರ ಮಾಡ್ಕೊಳ್ಳಿ, ಅದು ಬಿಹೇವಿಯರ್ ಸೇಮ್ ಇದೆ. ತಂದೆ ತಾಯಿಗಳು ಎಷ್ಟು ನೀವು ಖುಷಿ ಪಡ್ತೀರಾ? ಯಾಕೆಂದ್ರೆ ಅವ್ರ ಋಣ ಮುಗಿದಿದೆ. ಇವತ್ತು ನಿಮ್ಮನ್ನೇನಿದ್ರು ಮದುವೆ ಮಾಡಬೇಕು, 6 ಬೇರೆ ಇದೆ, ಜಾಬ್ ಹೋಗ್ಬೇಕು, ಅದು ನಿಮ್ಮ ಕೆಲಸ. ಅದಕ್ಕೂ ತಂದೆ ತಾಯಿಗಳು ಇಟ್ಕೊಂಡು ಬಂದಿರೋರು ಇದ್ದಾರೆ. ಅದನ್ನೆಲ್ಲ ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಇವತ್ತು ಏನು ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರು ಅನ್ನ, ಅಕ್ಷರ, ಆರೋಗ್ಯ ಈ ಮೂರನ್ನು ಸಹ ಈ ಕ್ಯಾಂಪಸ್ನಲ್ಲಿ ಕೊಟ್ಟು ಹೋಗಿದ್ದಾರೆ. ಅದನ್ನ ನಾವು ಬೆಳೆಸಬೇಕು. ಇವತ್ತು ನಿಮ್ಮ ತಂದೆ ತಾಯಿಗಳು ಆ BGS ನೇಮಗೋಸ್ಕರ ನಿಮ್ಮನ್ನು ತಂದು ಸೇರಿಸಿದ್ದಾರೆ. ಎಲ್ಲೇ ಹೋದ್ರು BGS. ನಮ್ಮ HR ಸಂಬಂಧಪಟ್ಟರು ಹೇಳಿದ್ರು, ನಾನು BGS ಸ್ಟೂಡೆಂಟ್ ಆಗಿರೋ ಪ್ರೌಡ್. ಯಾಕೆ? ಬಿಹೇವಿಯರ್. 50% ಎಜುಕೇಶನ್ ಕೊಟ್ಟಿದ್ದೀವಿ. ಕಲ್ಚರಲ್ಲೆಲ್ಲ ತುಂಬ ನೀವು ಮಾಡ್ತಾ ಇದ್ದೀರಾ. ಹಿಂದೆಗಡೆ ನಮ್ಮ PUC ಹುಡುಗರು ಇರ್ಬೋದು, ನಿಮ್ಮನ್ನು ನೋಡ್ಕೊಂಡು ಅವ್ರು ಕಲಿತಾರೆ. ಯಾವತ್ತು ನಮ್ಮ ಮಾರ್ಗದರ್ಶನ ಏನಿದೆ,
ನಮ್ಮ ಬಾಲಗಂಗಾಧರ ಸ್ವಾಮಿಯವರು ದಾರಿ ಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ನಾವೆಲ್ಲ ನಡೆಯೋಣ. ಇವತ್ತು ಈ ಸಂಸ್ಥೆಯಿಂದ ನೀವೇನು ಗ್ರಾಜ್ಯುಯೇಟ್ ಆಗಿದ್ದೀರಾ, ನಿಮ್ಮ ಭವಿಷ್ಯ ಮುಂದೆ ತುಂಬ ಸುಖಮಯವಾಗಿರಲಿ. ಇನ್ನು ಓದೋಂಥವ್ರು ಓದಿ, ಯಾಕೆಂದರೆ AI ಬಂದಿದೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮನುಷ್ಯನ ಸುದ್ದಿ ಮೇಲೆ ಯಾವುದೂ ಇಲ್ಲ. ಅಷ್ಟು ಎಷ್ಟೇ AI ಬಂದರೂ ಅದನ್ನು ಮಾಡೋದು ಮನುಷ್ಯನೇ, ಅದನ್ನು ತಯಾರು ಮಾಡೋದು ಮನುಷ್ಯನೇ. ಆದರೆ ಅದನ್ನೆಲ್ಲ ನಾವು ಫೈಟ್ ಮಾಡಬೇಕು ಅಂದರೆ ನಮ್ಮ ಎಲ್ಲ ದೃಷ್ಟಿ ಇಟ್ಟುಕೊಂಡು ಇವತ್ತಿನ ಪ್ರಪಂಚದಲ್ಲಿ ಹಲವಾರು ರೀತಿಯ ತೊಂದರೆಗಳಿವೆ. ಇನ್ನು ಮಳೆ ಬಿದ್ದಿಲ್ಲ, ಒಂದು ಮಳೆಗೆ ಬೆಂಗಳೂರು ಏನೇನೋ ಆಗಬೇಕು, ನಮ್ಮ ಟಿವಿಯಲ್ಲೆಲ್ಲ ತೋರಿಸ್ಬಿಟ್ಟು ಅದಕ್ಕೇನು ಮಾಡಬೇಕು ನಮ್ಮ ಜನ್ರೇಷನ್? ಗುಂಡಿ ಮುಚ್ಚಿದ್ರೆ ಮೊನ್ನೆ ಯಾರೋ ಒಬ್ಬ ಲ್ಯಾಂಡ್ ಹೋಗ್ತೀನಿ ಕಾರು ಒಂದು 5 ಕೋಟಿ ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಅದನ್ನ ತೋರಿಸ್ಕೊಟ್ಬಿಟ್ಟು ಹೊಂಟೋದು. ಅದಲ್ಲ ನಮ್ಮ ಕೆಲಸ. ನಾವು ವಾಲಂಟ್ರಿ ಆಗಿ ನನ್ನ ದೇಶಕ್ಕೆ ನಾನು ಏನು ಮಾಡಬೇಕು, ಫಸ್ಟ್ ಪಣ ಕೊಡಬೇಕು. ಫಸ್ಟ್ ತಂದೆ ತಾಯಿಗಳು, ನನ್ನ ತಂದೆ ತಾಯಿಗಳು ನೋಡ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ IAS, IPS, IRS ಯಾವುದೇ ಒಂದು ಗ್ರಾಜ್ಯುಯೇಷನ್ ತಗೊಂಡಾಗ ಎಲ್ಲ ಬಡ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಯಾಕೆ? ಅವ್ರ ತಂದೆ ನಿನ್ನೆ ಒಬ್ಬ ಆಟೋ ಡ್ರೈವರ್ ಮಗ MLA ಆದ ಮಡ್ರಾಸ್ ಚೆನ್ನೈ. ಯಾಕೆ? ಓದಿದ್ರು, ಅವನ ಹಣೆ ಬರಹ ಚೆನ್ನಾಗಿತ್ತು. ಯಾವತ್ತು ಹಣೆ ಬರಹ ಏನು ಬರೆದಿರುತ್ತೋ ಅದೇ ನಮಗೆ ಕೊನೆಗಾಗದು. ಹಣೆ ಬರಹದಲ್ಲಿ ಇದ್ದಂಗಾಗಲಿ ಅಂತ ನಾವು ಸುಮ್ಮನೆ ಕಳೆಯೋಕ್ಕಾಗಲ್ಲ. ನಮ್ಮ ಪ್ರಯತ್ನ ನಾವು ಮಾಡಬೇಕು. ಜೀವನ ನಿಮ್ಮ ಮುಂದೆ ಬಹಳ ಕಷ್ಟಕರವಾಗಿದೆ. ದೇಶದಲ್ಲಿ ಇನ್ನೂ ಏನೇನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ. ನೀವು ಯಾವ ರೀತಿ ನಡೆಸ್ಕೊಂಡು ಹೋಗ್ತಿರೋ, ತಂದೆ ತಾಯಿಗಳ ಮಾರ್ಗದರ್ಶನ ಪಡೆದು ಅವರ ಮಾತೃದೇವೋ ಪಿತೃದೇವೋ ಅನ್ನೋದನ್ನು ಯಾವತ್ತೂ ಮರೆದಂಗೆ ಇವತ್ತು ಅವರು ಏನು ಮಾಡಬೇಕು ಅದು ಮಾಡಿಕೊಟ್ಟಿದ್ದಾರೆ. ಉಳಿಸ್ಕೊಂಡು ಹೋಗಿ, ಬೆಳೆಸ್ಕೊಂಡು ಹೋಗಿ. ಈ BGS ಸಂಸ್ಥೆ ನಿಮ್ಮ ಹಿಂದೆ ಸದಾಕಾಲ ಇರುತ್ತೆ. ನಾನು ಅಬ್ಸರ್ವ್ ಮಾಡಿದೆ, ನನ್ನ ಪ್ರಿನ್ಸಿಪಾಲ್ಗೆ ಎಲ್ಲರಿಗೂ ಹೇಳಿಕೊಟ್ಟಿದ್ದೀನಿ, ನಾನು ಏನೇನು ಮಾಡಿದ್ರು ಜೈ ಶ್ರೀ ಗುರುದೇವ್, ದಟ್ ಇಸ್ ಎ ಸ್ಲೋಗನ್ ಫಾರ್ ದ ಇನ್ಸ್ಟಿಟ್ಯೂಷನ್. ಇವತ್ತು ಒಬ್ಬರು ಹೇಳಿಲ್ಲ. ಎಲ್ಲೋ ಇತ್ತು ಮತ್ತೆ ನಮ್ಮ ಕಲ್ಚರ್. ಯಾಕೆ ಗ್ರಾಜ್ಯುಯೇಷನ್ ಆಗಬೇಕಾಗಿತ್ತು? ನಾವು ಪ್ರತಿಯೊಬ್ಬ ಹುಡುಗನೂ ಒಂದು ಮೂಲ ಮಂತ್ರ ಇರಬೇಕು. ನಾವು ಒಂದು ಯೂನಿವರ್ಸಿಟಿಗೆ ಹೋದ್ರೂ ಜ್ಞಾನ ದೇಗುಲ ಅಂತ ಕರಿತೀವಿ. ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ದಕ್ಕೆ ಕರ್ತವ್ಯ ದೇವಾಲಯ ಅಂತ ಬರ್ತದೆ. ಸೇವೆಯೇ ಜನಾರ್ದನ ಸೇವೆ ಅಂತ ಕುವೆಂಪು ಅವರು ಹೇಳಿದ್ದಾರೆ. ಅವರು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಈ ಕನ್ನಡವಾಗಿರು ಅಂತ ಅವತ್ತು ಹೇಳಿದರು. ಇವತ್ತು ಯಾರೇ ಆ ಥರ ಭಾಷಣಗಾರ ಎಲ್ಲಿದ್ದಾರೆ? ಅದನ್ನೆಲ್ಲ ನಾವು ಆಲೋಚನೆ ಮಾಡಬೇಕಾಗ್ತದೆ. ಜನ್ರೇಷನ್, ನಿಮ್ಮ ಜನ್ರೇಷನ್ ಮುಂದಕ್ಕೆ AI ಜನ್ರೇಷನ್. ಇವೆಲ್ಲ AI ಜನ್ರೇಷನ್ಗೆ ತುಂಬ ಕಷ್ಟ ಇದೆ ಮುಂದೆ ಬರಬೇಕು ಅಂದರೆ. ಅದನ್ನೆಲ್ಲ ನಿಮ್ಮ ದೇವರು, ಮನೆಯಲ್ಲಿರ್ತಕ್ಕಂಥ ದೇವರು, ಕುಡಿಲಿರ್ತಕ್ಕಂಥ ದೇವರು ಎಲ್ಲರನ್ನೂ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಬಾಲಗಂಗಾಧರ ಮಹಾಸ್ವಾಮೀಜಿರ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರಲಿ. ಇನ್ನು ಮುಂದೆ ನಿಮ್ಗೆ ಯಾವುದೇ ರೀತಿ ಈ ಸಂಸ್ಥೆಯಿಂದ ಬೇಕಾದರೂ ಸಹ ನಾವು ಸದಾ ಸಿದ್ಧವಾಗಿರ್ತೀವಿ. ನೀವು ಮುಂದೆ ಗ್ರಾಜ್ಯುಯೇಷನ್, ಇದೇ ಗ್ರಾಜ್ಯುಯೇಷನ್ ಅಲ್ಲ, ಇನ್ನೂ PhD ಮಾಡಬೇಕಾಗುತ್ತೆ, ಇನ್ನೂ ಮುಂದೆ ಓದುವಂಥದ್ದು ಇರುತ್ತೆ. ನೀವು ಯಾವಾಗ ಈ ಸಂಸ್ಥೆ ತೆರೆದಿಡುತ್ತೆ, ನೀವು ದುಡ್ಡಿರಲಿ ಇಲ್ಲದೇ ಇರಲಿ, ಬಂದು ನಾನು ಓದಬೇಕು ಅಂತ ನಾನು ಮುಂದೆ ಬನ್ನಿ. ಇದೇ ಗ್ರಾಜ್ಯುಯೇಷನ್ ಮುಗೀತು ಅಂತ ನೀವು ಅನ್ಕೋಬೇಡಿ. ಯಾಕೆಂದ್ರೆ ತುಂಬ ಗ್ರಾಜ್ಯುಯೇಷನ್ ಇದ್ದಾಗ ಇನ್ನು ಮುಂದಕ್ಕೆ ಅದನ್ನೆಲ್ಲ ಪಾಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್, ನಿಮಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಶ್ರೀ.